ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಇಂಟು ಪಂಜಾಬ್. ನಡ್ರಿ ಮನೆಗೆ ಆರ್ ಸಿ ಬಿನೇ ಟ್ರೋಲ್ ಮಾಡ್ತೀರಾ ನೀವು 49ಗೆ ಆಲ್ ಔಟ್ ಅಂತ. ಇವತ್ತು ಯಾವ ಲೆವೆಲ್ಗೆ ರಿವೆಂಜ್ ತಗೊಂಡಿದ್ದು ಆರ್ ಸಿ ಬಿ ಅಂತ ಹೇಳಿದ್ರೆ 49-3 ಪಂಜಾಬ್ ಅವರು 6 overs ಅಲ್ಲಿ. ಈ ರಿವೆಂಜ್ ಅಂತೂ ಆರ್ ಸಿ ಬಿ ಫ್ಯಾನ್ಸ್ಗಳು ಆರ್ ಸಿ ಬಿ ಟೀಮ್ ಕೊತ ಅಂತ ರಕ್ತ ಕುದೀತಾ ಇದೆ. ಬಿಕಾಸ್ ಪಂಜಾಬ್ಗಂತೂ ಇವತ್ತು ಒಳ್ಳೆ ರಿವೆಂಜ್ ತಗೊಂಡಿದ್ದು. ಪಂಜಾಬ್ ಇನ್ನ ಒಂದು ಸಲ ಥಿಂಕ್ ಮಾಡಬೇಕು ಆರ್ ಸಿ ಬಿನ ಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ. ಲಾಸ್ಟ್ ಇಯರೇ ಮಾಂಜಾ ಕೊಟ್ಟಿದ್ವಿ ಪಂಜಾಬ್ ಅವರಿಗೆ ಫೈನಲ್ಸ್ ಅಲ್ಲಿ, ಬಟ್ ಇವತ್ತು ಕೂಡ ಮಾಂಜಾ ಬೇಕಾಗಿತ್ತೇನೋ. ಅಂಡ್ ಆರ್ ಸಿ ಬಿ ಪಂಜಾಬ್ನ ಸೋಲ್ಸ್ಬಿಟ್ಟು ಕಂಪ್ಲೀಟ್ ಅವ್ರದ್ದು ಡ್ರೀಮ್ ಇತ್ತಲ್ಲ ಪ್ಲೇ ಆಫ್ಗೆ ಬರೋದು, ಸರ್ವನಾಶ ಮಗ ಇವತ್ತು. ಅಂಡ್ ಸಿ ಎಸ್ ಕೆ ಫ್ಯಾನ್ಸ್ ನಿಮ್ಗೊಂದು ಖುಷಿ ವಿಚಾರ, ಈ ಒಂದು ನಿಮಗೆ ಪ್ಲೇ ಆಫ್ಗೆ ಬರೋದಕ್ಕೆ ಇನ್ನ ಒಂದು ಚಾನ್ಸ್ ನಾವು ಆರ್ ಸಿ ಬಿ ಟೀಮ್ ಅವರು ಕೊಡ್ಸಿದೀವಿ. ಸೊ ಇದನ್ನ ನೀವು ಇಲ್ಲಿಂದ ಯಾವ ತರ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀರಾ ಇದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡು. ಬಟ್ ನೀವು ಆರ್ ಸಿ ಬಿನ ಹೇಟ್ ಮಾಡ್ಬೋದು, ಆರ್ ಸಿ ಬಿ ಫ್ಯಾನ್ಸ್ನ ನೀವು ಟ್ರೋಲ್ ಮಾಡ್ಬೋದು, ಏನೇ ಮಾಡಿದ್ರು ಕೂಡ ನಮ್ಮ ಆರ್ ಸಿ ಬಿ ಅವರು ಹೃದಯವಂತರು. ನಿಮಗೆ ಮತ್ತೆ ಒಂದು ಪ್ಲೇ ಆಫ್ ಡ್ರೀಮ್ನ ಜೀವಂತವಾಗಿ ಉಳಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನೀವು ಏನು ಮಾಡ್ತೀರೋ ಮಾಡ್ಕೊಳ್ರಪ್ಪ. ಅಂಡ್ ವೆಂಕಟೇಶ್ ಅಯ್ಯರ್ ಬೈ ಎಂತ ಇನ್ನಿಂಗ್ಸ್ ಮಗ ಇವತ್ತು. ವೆಂಕಟೇಶ್ ಅಯ್ಯರ್ ಅವ್ರದ್ದು ಬೆಂಕಿ ಇನ್ನಿಂಗ್ಸು. ವೆಂಕಿ ಅವರು ಪಂಜಾಬ್ ಹೋಮ್ ಗ್ರೌಂಡ್ ಅಲ್ಲಿ ಬೆಂಕಿನ ಹಚ್ಬಿಟ್ರು. ಬೆಂಕಿ ಹಚ್ಚಿ ಪಂಜಾಬ್ಗೆ ಹೋಮ್ ಗ್ರೌಂಡ್ ಅಲ್ಲಿ ಹೋಮನ ಕೂಡ ಮಾಡ್ಬಿಟ್ರು ಇವತ್ತು. ಆ ಲೆವೆಲ್ಗೆ ಫೈರ್ ಪರ್ಫಾರ್ಮೆನ್ಸು. ವೆಂಕಟೇಶ್ವರ್ಗೂ ಕೂಡ ಸಖತ್ ಬೇಜಾರಾಗ್ಬಿಟ್ಟಿತ್ತು. ಏನ್ ಗುರು ಪಂಜಾಬ್ ನಮ್ಮ ಆರ್ ಸಿ ಬಿ ಟೀಮು ಒಂದು ಮ್ಯಾಚ್ ಕೂಡ ಆಡ್ಸೋದಿಲ್ಲ, ಆ ಥರ ಪರ್ಫಾರ್ಮ್ ಮಾಡಿದ್ದೀನಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬಿಟ್ಟು ಏನಿದು ನಮ್ಮ ಪರ್ಫಾರ್ಮ್ ಮಾಡಿದ್ರು ಕೂಡ ನಾನು ಆಡಿಸಲ್ಲ. ಟೀಮಲ್ಲಿ 3-4 ಜನ ಪರ್ಫಾರ್ಮೇ ಮಾಡಿಸಿಲ್ಲ, ಅವ್ರನ್ನ ಆಡಿಸೋದು ಅಂತ ಬೇಜಾರಾಗ್ಬಿಟ್ಟು ವೆಂಕಟೇಶ್ವರ್ಗೆ ಬೆಂಚಲ್ಲಿ ಕೂತು ಬೇಜಾರಾಗಿ ಇವಾಗ ಬಂದು ಸ್ಟೇಡಿಯಂ ಅಲ್ಲಿ, ಅದು ಧರ್ಮಸ್ಥಳದಲ್ಲಿ ಪಂಜಾಬ್ ಅವ್ರಿಗೆ ಬೆಂಕಿನ ಹಚ್ಚಿದ್ದು. ಎಂತ 75, ಅದಂತೂ ನೆಕ್ಸ್ಟ್ ಲೆವೆಲ್ ರನ್ನು. ಅಂಡ್ ವಿರಾಟ್ ಕೊಹ್ಲಿ ಅವ್ರ ಫೀಲ್ಡಿಂಗ್ ನೋಡಿದ್ರ ಮಗ ಇವತ್ತು ನೀವು. ಓ ಮೈ ಗಾಡ್ ಫೈರ್ ಇವತ್ತು ವಿರಾಟ್ ಕೊಹ್ಲಿ ಅವರು. ಅವ್ರಿಗೆ 38 ಏಜು, ಬಟ್ ಇನ್ನು 19 ವರ್ಷದ ಥರ ಹುಡುಗನ ಥರ ಅಲ್ಲಿಂದ ಇಲ್ಲಿಗೆ ಆಡ್ತಾರೆ. ಅಲ್ಲಿಂದ ಅಷ್ಟು ಕ್ಯಾಚ್ನ ತಗೊಂಡಿದ್ದು. ಯಂಗ್ಸ್ಟರ್ಸ್ಗಳು ವಿರಾಟ್ ಕೊಹ್ಲಿ ನೋಡಿ ಕಲಿಬೇಕು, ಯಾವ ಥರ ಫೀಲ್ಡಿಂಗ್ ಮಾಡಬೇಕು, ಯಾವ ಥರ ಕ್ಯಾಚ್ಗಳನ್ನ ತಗೋಬೇಕು ಅಂತ. ಅಂಡ್ ಮಾರ್ಕಸ್ ಸ್ಟೋನಿಸ್ ಕ್ಯಾಚ್ನ ಬಿಟ್ಟಿದ್ದು ಜೋಕಾ ಬೆಥೆಲ್ ಬಾಯಿಗೆ ಬರ್ಸಿದ್ರು ಇವತ್ತು. ಹೆಂಗೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಬಾಯಿಗೆ ಬರ್ಸಿದ್ರು. ಸೊ ಕೃಣಾಲ್ ಪಾಂಡ್ಯ ಅವರಲ್ಲಿ ಮಾರ್ಕಸ್ ಸ್ಟೋನಿಸ್ ಕೃಣಾಲ್ ಪಾಂಡ್ಯ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿರ್ತಾರೆ ಮಾರ್ಕಸ್ ಸ್ಟೋನಿಸ್ ವಿಕೆಟ್ ಎತ್ತಗೆ. ಬಟ್ ಬೆಥೆಲ್ ಎಂತ ಫೀಲ್ಡ್, ಆಕ್ಚುಲಿ ಬೆಥೆಲ್ ಸಖತ್ ಫೀಲ್ಡರು, ಬಟ್ ಆ ಒಂದು ಪ್ರೆಷರ್ ಅಲ್ಲಿ ಕ್ಯಾಚ್ನ ಬಿಡ್ತಾರೆ. ಅಂಡ್ ಜೋಶ್ ಹೇಸಲ್ವುಡ್ ಬಾಯ್ ಎಂತ ಬೌಲಿಂಗ್ ಮಗ. ಫಸ್ಟ್ ಬಾಲೇ ಬಂದು ಮಾರ್ಕಸ್ ಸ್ಟೋನಿಸ್ಗೆ ಬ್ಲಫ್ ಮಾಡ್ತಾರೆ ಫುಲ್ ಟಾಸ್ನ ಹಾಕಿ. ಆ ಒಂದು ಫುಲ್ ಟಾಸ್ ಬಾಲ್ನ ಎಲ್ಲಿ ಬೇಕಿದ್ರೆ ಹೊಡಿಬೋದಿತ್ತು, ಆ ಒಂದು ಸ್ಟೇಡಿಯಂ ಬಿಟ್ಟು ಕೂಡ ಹೊಡಿಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಬ್ಲಫ್ ಮಾಡಿ ಆ ಒಂದು ಬೀಟನ್ನು ಹಾಕ್ತಾರೆ. ಅಲ್ಲಿಂದ ಮ್ಯಾಚ್ ಟರ್ನ್ ಆಗಿದ್ದು. ಬಟ್ ಬೆಥೆಲ್ ಕ್ಯಾಚ್ನ ಬಿಟ್ಟಾಗ ಬಾಯಿಗೆ ಬರ್ಸಿದ್ದು ಆರ್ ಸಿ ಬಿಗೆ. ಅಂಡ್ ಆರ್ ಸಿ ಬಿ ಫಸ್ಟ್ ಟೀಮ್ ಈ ಒಂದು ಸೀಸನ್ ಪ್ಲೇ ಆಫ್ಗೆ ಎಂಟ್ರಿ ಆಗಿರೋದು. ಅದು ರಾಜ್ಯ ರೋಷವಾಗಿ ಲಾಸ್ಟ್ ಏನು ಯಾವ ಥರ ಕಪ್ನ ಆಗಿಟ್ಟಿದ್ವಿ, ಆ ಒಂದು ಘನತೆ ಗೌರವನ ಕೂಡ ಈ ಸಲ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಆರ್ ಸಿ ಬಿನ ಇಲ್ಲಿಂದ ಮುಟ್ಟಕ್ಕೂ ಆಗಲ್ಲ. ಬಟ್ ಪಂಜಾಬ್ ಅವ್ರಿಗೆ ಇವಾಗ ರಿಯಲ್ ಆಗಿ ಬಾಯಿಗೆ ಬಂದಿರೋದು. ಪಾಪ ಸೀಸನ್ ಯಾವ ಥರ ಸ್ಟಾರ್ಟ್ ಮಾಡಿದ್ರು, ಯಾವ ಥರ ಎಂಡ್ ಮಾಡ್ತಾರೆ. ನಿಜವಾಗ್ಲೂ ಈ ಒಂದು ಸೀಸನ್ ಒಂದು ಪಂಜಾಬ್ ಅವ್ರಿಗೆ ಬ್ಯಾಡ್ ಲಕ್ ಅಂತಲೇ ಹೇಳ್ತೀನಿ. ಯಾವಾಗ ಆರ್ ಸಿ ಬಿನ 49 ಆಲ್ ಔಟ್ ಅಂತ ಟ್ರೋಲ್ ಮಾಡಿದ್ರು, ಒಂದು ಯಾವುದಾದ್ರು ಇನ್ಸ್ಟಾಗ್ರಾಮಲ್ಲ ಆ್ಯಕ್ಚುಲಿ ಟ್ವಿಟರಲ್ಲಿ ಪೋಸ್ಟ್ನ ಮಾಡಿದ್ರು. ಅಲ್ಲಿಂದ 6ಕ್ಕೆ 6 ಇವತ್ತಿನ ಮ್ಯಾಚ್ನ ಸೇರಿಸ್ಕೊಂಡ್ರೆ 6ಕ್ಕೆ 6 ಮ್ಯಾಚ್ ಕಂಪ್ಲೀಟ್ ಆಗಿ ಹೊಗೆ ಹಾಕೊಂಡು ಸರ್ವನಾಶ ಆಗಿಬಿಟ್ಟಿತ್ತು ಪಂಜಾಬ್ ಅವರು. ಬಟ್ ಬೇಕಿತ್ತಾ, ನಾನು ಕೇಳ್ತಾ ಇದ್ದೀನಿ ನಿಮಗೆ ಬೇಕಿತ್ತಾ ಅಂತ. ಲಾಸ್ಟ್ ಇಯರ್ ನಾವು ಫೈನಲ್ಸಲ್ಲಿ ಮಾಂಜಾಗಳನ್ನ ಕೊಟ್ಟಿದ್ದೀವಿ, ಆದರೂ ಕೂಡ ನೀವು ಮತ್ತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀರಾ ಅಂತ ಹೇಳಿದ್ರೆ, ಯಾರೋ ಮಾಡಿರೋ ರೆಕಾರ್ಡ್ನ ನೀವು ಹಾಕೊಂಡು ಖುಷಿ ಪಡ್ತೀರಾ ಅಂತ ಹೇಳಿದ್ರೆ, ಸೊ ನಿಮಗಿದು ಬೇಕಾಗಿತ್ತು. ಆ್ಯಂಡ್ ಶಶಾಂಕ್ ಸಿಂಗು ಪಾಪ ಮಗ, ಇವತ್ತೇನಾದರೂ ಶಶಾಂಕ್ ಸಿಂಗು ಆರ್ ಸಿ ಬಿ ಟೀಮ್ನ ಸೋಲ್ಸ್ಬಿಟ್ಟಿದ್ರೆ ಇಷ್ಟು ದಿನ ಏನು ಈ ಒಂದು ಸೀಸನಲ್ಲಿ ಪರ್ಫಾರ್ಮ್ ಮಾಡಿರಲಿಲ್ಲ, ಕ್ಯಾಚಸ್ಗಳನ್ನ ಬಿಟ್ಟಿರ್ತಾರೆ, ಅದೆಲ್ಲನೂ ಕೂಡ ಇಲ್ಲಿಗೆ ಮುಚ್ಚೋಗ್ಬಿಡ್ತಾ ಇತ್ತು. ನಿಜವಾಗ್ಲೂ ಇವತ್ತು ಇಲ್ಲಿಗೆ ಮುಚ್ಚೋಗ್ಬಿಡ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಸೀಸನ್ನು ಪಂಜಾಬ್ ಶಶಾಂಕ್ ಸಿಂಗ್ ಅವರು ಆರ್ ಸಿ ಬಿ ಆಗನೆಷ್ಟು ಅದೇ ಥರ ಪರ್ಫಾರ್ಮೆನ್ಸ್ನ ಕೊಟ್ಟಿರ್ತಾರೆ. ಫೈನಲ್ಸಲ್ಲಿ 1 ಮ್ಯಾನ್ ಆರ್ಮಿ ಥರ ನಿಂತ್ಕೊಂಡು ಫೈನಲ್ಸಲ್ಲಿ ಹೊಡಿತಾರೆ, ಬಟ್ ಅದನ್ನು ಮ್ಯಾಚ್ನ ಕೂಡ ಗೆಲ್ಸೋಕ್ಕಾಗಲ್ಲ. ಇವತ್ತು ಕೂಡ ಅದೇ ಥರ ಇನ್ನಿಂಗ್ಸ್ನ ಆಡಿದ್ದು ಶಶಾಂಕ್ ಸಿಂಗ್ ಅವರು. ಬಟ್ ಪಂಜಾಬ್ ಅವರು ಇವತ್ತಿನ ದಿನವರೆಗೂ ಇಲ್ಲಿಗೆ ನಿಂತ್ಕೊಳ್ಳೋಕ್ಕೆ ಕಾರಣ ಯಾರಂತ ಹೇಳಿದ್ರೆ, ಈ ಲೆವೆಲ್ಗೆ ಸೋಲಕ್ಕೆ ಕಾರಣ ಶಶಾಂಕ್ ಸಿಂಗ್. ಬಿಕಾಸ್ ಪಂಜಾಬ್ ಕಂಪ್ಲೀಟ್ ಆಗಿ ಈ ಒಂದು ಸೀಸನ್ ಒಂದು 20 ಕ್ಯಾಚ್ನ ಬಿಟ್ಟಿರ್ತಾರೆ, ಬಟ್ 20ರಲ್ಲಿ ಇವರೇ 8 ಕ್ಯಾಚ್ನ ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಆ ಕ್ಯಾಚ್ನ ಬಿಟ್ಟಿರೋದೇ ಪಂಜಾಬ್ಗೆ ತುಂಬ ಕಾಸ್ಟ್ಲಿ ಆಗಿರೋದು. ಆ ಕ್ಯಾಚ್ ಯಾವಾಗೆಲ್ಲ ಬಿಟ್ಟಿದ್ದಾರೆ ಆ ಪ್ಲೇಯರ್ಸ್ ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡಿ ಪಂಜಾಬ್ನ ಬಾಯಿಗೆ ಬರ್ಸಿದ್ದು. ಬಟ್ ಆ ಕ್ಯಾಚ್ಗಳ ಬಿಟ್ಟಿದ್ರಲ್ಲ ಅದೇ ಇವತ್ತು ಪಂಜಾಬ್ಗೆ ಇವತ್ತು ಕಾಸ್ಟ್ಲಿ ಆಗಿರೋದು. ಆ್ಯಂಡ್ ಪ್ಲೇ ಆಫಿಂದ ಕೂಡ ಆಚೆ ಹೋಗ್ತಾ ಇರೋದು. ಜಿ ಟಿ ಆಗನೆಷ್ಟು ಪಂಜಾಬ್ಗೆ ಇನ್ನೊಂದು ಮ್ಯಾಚ್ ಇದೆ, ಅದರಲ್ಲಿ ಗೆದ್ದರೆ
ಕ್ಯಾಲ್ಕುಲೇಷನ್ ಮಾಡಬೇಕು. ಆರ್ ಸಿ ಬಿಗೆ ಯಾವ ಥರ ಇಷ್ಟು ವರ್ಷಗಳು ನಾವು ಮಾಡ್ತಾ ಇದ್ವೋ ಅದೇ ಥರ ಪಂಜಾಬ್ ಅವರು ಕ್ಯಾಲ್ಕುಲೇಷನ್ ಮಾಡಬೇಕು. ಆ್ಯಂಡ್ ಇವತ್ತು ಪಂಜಾಬ್ ಅವರು ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ನ ತಗೋತಾರೆ. ಬಟ್ ಬೌಲಿಂಗ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಸ್ಟಾರ್ಟಿಂಗ್ ಜೋಕಾಬತ್ತಲ್ಲಿ ಎತ್ಕೊಬಿಟ್ರು. ಬಟ್ ಜೋಕಾಬತ್ತಲ್ಲಿ ಏನ್ರಿ ಇದು, ಜೋಕಾಬತ್ತಲ್ಲಿ ನೀವು ಪರ್ಫಾರ್ಮೇ ಮಾಡ್ತಾ ಇಲ್ಲ, ಇಂಪಾರ್ಟೆಂಟ್ ಕ್ಯಾಚ್ ಕೂಡ ಬಿಡ್ತಾ ಇದ್ರೆ, ಏನು ನಡೀತಾ ಇದೆ ಈ ಒಂದು ಸೀಸನ್ ಗೊತ್ತಾಗ್ತಿಲ್ಲ. ಬಟ್ ವಿರಾಟ್ ಕೊಹ್ಲಿ ಆಫ್ಟರ್ ಸೆಂಚುರಿ ಆದ್ಮೇಲಂತೂ ಬೆಂಕಿ ಪರ್ಫಾರ್ಮೆನ್ಸು. ಬಟ್ ಅನ್ಫಾರ್ಚುನೇಟ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಫ್ಲಿಕ್ ಹೊಡೆದ್ರು, ಅದು ಟೈಮ್ ಆಗಲಿಲ್ಲ, ಸಿಕ್ಸ್ ಹೋಗಿಲ್ಲ, ಕ್ಯಾಚ್ ಹೋಗ್ಬಿಟ್ಟಿತ್ತು. ಆ್ಯಂಡ್ ವೆಂಕಟೇಶ್ ಅಯ್ಯರ್ ಬಾಯಿ ಏನ್ರಿ ಇದು ಬ್ಯಾಟಿಂಗು, ಬೆಂಚಲ್ಲಿ ಕೂರಿಸಿದ್ದಾರೆ ಅಂತ ನೀವು ಈ ಲೆವೆಲ್ಗೆ ಬ್ಯಾಟಿಂಗ್ ಆಡೋದು ಫೀಲ್ಡಲ್ಲಿ, ಅದು ಧರ್ಮಸಾಲದಲ್ಲಿ ಆ ಒಂದು ಕೂಲ್ ಗ್ರೌಂಡಲ್ಲಿ ಬೆಂಕಿನ ಹಚ್ಬಿಟ್ರು ವೆಂಕಟೇಶ್ ಅಯ್ಯರು. ಯಾಕಂತ ಹೇಳಿದ್ರೆ ಇಷ್ಟು ದಿನ ಬೆಂಚಲ್ಲಿ ಕೂತು ಬೇಜಾರಾಗ್ಬಿಟ್ಟು ನನಗೆ ಕೊಡಿರೋ ಚಾನ್ಸು, ನಾನು ಕೆ ಆರ್ ಕೂಡ ನನ್ನ ರಿಲೀಸ್ ಮಾಡಿದ್ದಾರೆ, ನಾನು ಲಾಸ್ಟ್ ಟೈಮ್ ಕೂಡ ಅಷ್ಟೊಂದು ಚಾನ್ಸ್ ಸಿಕ್ಕಿಲ್ಲ ಆರ್ ಸಿ ಬಿ ಟೀಮಲ್ಲಿ, ಈ ವರ್ಷ ನೀವು ಹಂಗೆ ಮಾಡಿಬಿಟ್ರೆ ನನ್ನ ಕೆರಿಯರ್ ಡಮಾರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ವೆಂಕಟೇಶ್ ಥಿಂಕ್ ಮಾಡ್ತಿದ್ರು. ಬಟ್ ಇವತ್ತು ಸಖತ್ ಪರ್ಫಾರ್ಮ್ ಮಾಡಿ ಆರ್ ಸಿ ಬಿನ ಗೆಲುವಿಗೋಸ್ಕರ ಒಂದು ದಡನ ದಾಟಿಸ್ತಾರಲ್ಲ, ಸೊ ಅದಕ್ಕೆ ಇವರೇ ಕಾರಣ ಇವತ್ತು. ಆ ಟೀಮ್ ಡೇವಿಡ್ ಮತ್ತೆ ಸಖತ್ತಾಗಿ ಫಿನಿಶಿಂಗ್ ಟಚ್ ಕೂಡ ಕೊಟ್ಟಿದ್ದು. ಬಟ್ ಲಾಸ್ಟ್ ಬಾಲ್ ಇನ್ನಿಂಗ್ಸಲ್ಲಿ ಪಂಜಾಬ್ ಅವ್ರದ್ದು, ಸೊ ಆ ಒಂದು ಬಾಲ್ ಆಕ್ಚುಲಿ ಡೇವಿಡ್ ಅವರು ಔಟ್ ಆಗಿಬಿಟ್ರು, ಅದು ಫುಲ್ ಟಾಸ್ ಬಾಲ್ ಆಗಿ. ಬಟ್ ಓಕೆ, 222 ರನ್ನ ಟಾರ್ಗೆಟ್ ಕೊಟ್ಟಿದ್ದು. ಬಟ್ ಈ ಕಡೆ ಭುವನೇಶ್ವರ್ ಕುಮಾರ್, ಜೋಸೆ ಸಲ್ವುಡ್, ರಶಿಕ್ ದಾರ್ ಬುಡ ಹೊಡೆದಿದ್ದೀವ ಪಂಜಾಬ್ ಅವ್ರಿಗೆ, ಆ ಲೆವೆಲ್ಗೆ ಬುಡನೇ ಹೊಡೆದಿದ್ದು. ಏನು ಬೌಲಿಂಗ್ ಹಾಕಿದ್ದು ಮಗ. ನಾನು ಶಶಾಂಕ್ ಸಿಂಗು ಯಾವುದು 15th ಓವರ್ 16th ಓವರ್ ಆ್ಯಕ್ಚುಲಿ ಒಂದು 25 ರನ್ನ ಹೊಡಿತಾರೆ, ಓಕೆನಾ, ಶ್ರೇಯಸ್ ಶರ್ಮಾ ಅಗೇನ್ಸ್ಟ್. ಸೊ ಅಲ್ಲಿಂದ ಅನ್ಕೊಂಡು ಯಾಕೋ ಈ ಮ್ಯಾಚು ಕ್ರೂಷಿಯಲ್ ಆಗುತ್ತೆ, ಪಕ್ಕ ಬಾಯಿಗೆ ಬರುತ್ತೆ ಅಂತ. ಬಟ್ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ದು ಜೋಸೆ ಸಲ್ವುಡ್. ಯಾವಾಗ ಭುವನೇಶ್ವರ್ ಕುಮಾರ್ ಬಂದು ಬುಡ ಹೊಡಿತಾರೆ, ಆಕ್ಚುಲಿ ಭುವನೇಶ್ವರ್ ಕುಮಾರ್ ಕೂಡ ಹೊಡಿತಾರೆ, ಬಟ್ ಆ ಓವರ್ ಆದ್ಮೇಲೆ ನೆಕ್ಸ್ಟ್ ಓವರ್ ಬುಡ ಹೊಡಿತಾರೆ ಬರೀ ಯಾರ್ಕರ್ ಡೆಲಿವರಿ ಮಾಡಿದ್ದು ಇವತ್ತಂತೂ ಸಕ್ಸಸ್ಫುಲ್ ಆಗಿ ಸಖತ್ತಾಗಿ ಮಾಡಿದ್ರು ಯಾರ್ಕರ್ಗಳನ್ನ. ಅಂಡ್ ಪಂಜಾಬ್ ಅವರು ಈ ಒಂದು ಚೇಸ್ನ ಮಾಡೋಕ್ಕೆ ಬಂದಿದ್ದು ಪ್ರಿಯಾಂಶ್ ಆರ್ಯ ಅಂಡ್ ಪ್ರಭ್ಸಿಮ್ರಾನ್ ಸಿಂಗ್, ಈ ಎರಡು ಪ್ಲೇಯರ್ ಯಾವಾಗೆಲ್ಲ ಪಂಜಾಬ್ಗೆ ಒಳ್ಳೆ ಸ್ಟಾರ್ಟ್ನ ಕೊಟ್ಟಿದ್ರು ಅವಾಗ ಪಂಜಾಬ್ ಅವರು ಸಕ್ಸಸ್ಫುಲ್ ಆಗಿ ಈ ಒಂದು ಟಾರ್ಗೆಟ್ನ ಸಖತ್ ಚೇಸ್ ಮಾಡಿರೋದು. ಅಂಡ್ ಪಂಜಾಬ್ ಈ ಸಲ ಗೆದ್ದಿರೋ 6 ಮ್ಯಾಚ್ ಕೂಡ ಟಾರ್ಗೆಟ್ ಯಾವಾಗ ಚೇಸ್ನ ಮಾಡೋದ್ರಲ್ಲೇ ಗೆದ್ದಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಯಾರ ಅಗೇನೆಸ್ಟ್ ಆಡ್ತಾ ಇರೋದು, ಆರ್ ಸಿ ಬಿ ಅಗೇನೆಸ್ಟ್ ಯಾರು ಬೌಲರ್ಸ್ಗಳಲ್ಲಿ ಇರೋದು, ಭುವನೇಶ್ವರ್ ಕುಮಾರ್ ಈ ಒಂದು ಸೀಸನಲ್ಲಿ 7 ಸಲ ಪವರ್ ಪ್ಲೇಲಲ್ಲ 7 ಸಲ 3 ವಿಕೆಟ್ನ ತಗೊಂಡಿದ್ದಾರೆ. ಅಂಡ್ ಜೋಸೆ ಸಲ್ವುಡ್ ಸಖತ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಓಕೆ, 2 ಮ್ಯಾಚ್ ಕಾಸ್ಟ್ಲಿ ಆದ್ರು, ಬಟ್ ಆರ್ ಸಿ ಬಿ ಅಗೇನೆಸ್ಟ್ ಆಡ್ತಾ ಇದ್ರೆ ಅಂತ ಹೇಳಿ ಸ್ವಲ್ಪ ನಿಂತ್ಕೊಂಡು ಆಡೋಕ್ಕೂ ಬಿಟ್ಟಿಲ್ಲ ಬಿಡಿ ಪಂಜಾಬ್ ಅವ್ರನ್ನ ಆ ಲೆವೆಲ್ಗೆ ಔಟ್ ಮಾಡಿದ್ದು. ಅಂಡ್ ಪ್ರಿಯಾಂಶ್ ಆರ್ಯ ಮತ್ತೆ ಪ್ರಭ್ಸಿಮ್ರಾನ್ ಸಿಂಗ್ ಇಬ್ರು ಕೂಡ ಔಟ್ ಮಾಡ್ತಾರೆ. ಅಂಡ್ ಶ್ರೇಯಸ್ ಅಯ್ಯರ್ ಬರ್ತಾರೆ. ಪಾಪ ಶ್ರೇಯಸ್ ಅಯ್ಯರಿಗೆ ಗೊತ್ತೇ ಆಗಲ್ಲ, ರಸಿಕ್ ದಾರ್ ಅಂತೂ ಎಂಥ ಬಾಲ್ನ ಹಾಕಿದ್ದು, ನಿಜವಾಗ್ಲೂ ಅದೊಂದು ಬಾಲ್ ಟೆಸ್ಟ್ ಲೆಂತ್ ಡೆಲಿವರಿ ಅಂತಾನೆ ಹೇಳ್ತೀನಿ, ಆ ಲೆವೆಲ್ಗೆ ಹಾಕಿದ್ದು. ಅಂಡ್ ಹೆಗ್ಡೆ, ಓಕೆನಾ, ಹೆಗ್ಡೆ ಅಲ್ಲ ಆಕ್ಚುಲಿ ಅವ್ರ ಹೆಸರೇ ಬರಲ್ಲ ನನಗೆ, ಸೂರ್ಯಾಂತ್ ಸಿಡ್ಗೆ, ಓಕೆನಾ, ಈ ಒಬ್ಬ ಪ್ಲೇಯರ್ ಆಕ್ಚುಲಿ ಒಂದು ಕ್ರೂಷಿಯಲ್ ಇನ್ನಿಂಗ್ಸ್ನ ಆಡಿದ್ದು. ಬಟ್ ವಿರಾಟ್ ಕೊಹ್ಲಿ ಅಂತ ಕ್ಯಾಶ್ನ ತಗೊಂಡಿದ್ದು. ಅದಾದ್ಮೇಲೆ ಬರ್ತಾರೆ ಮಾರ್ಕಸ್ ಸ್ಟೋನಿಸ್. ಓಕೆ, ಮಾರ್ಕಸ್ ಸ್ಟೋನಿಸ್ ಬಂದ ತಕ್ಷಣ ಏನು ಜಾಸ್ತಿ ಆ ಒಂದು ಕಂಫರ್ಟಬಲ್ ಲೆವೆಲ್ಗೆ ಸ್ಕೋರ್ನ ಮಾಡಲ್ಲ, ಬಟ್ ಹೋಗ್ತಾ ಸೊ ಫೈರ್ ಆಗಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಕೃಣಾಲ್ ಪಾಂಡ್ಯ ಅವರಲ್ಲಿ ಒಂದು ಕ್ಯಾಶ್ನ ಕೂಡ ಬಿಡ್ತಾರೆ ಬ್ಯಾತಲ್ ಅವರು. ಅಲ್ಲಿಂದ ಹೊಡಿಬೋದಾಗಿತ್ತು, ಬಟ್ ಬ್ಲಫ್ನ ಮಾಡ್ತಾರಲ್ಲ ಬಂದು ಜೋಸೆ ಸಲ್ವುಡ್, ಅದೇ ಕ್ರೂಷಿಯಲ್ ಆಗಿದ್ದು. ಅಂಡ್ ಶಶಾಂಕ್ ಸಿಂಗ್ ಲಾಸ್ಟ್ ಇಯರ್ ಆರ್ ಸಿ ಬಿ ಅಗೇನ್ಸ್ಟ್ ಫೈನಲ್ ಮ್ಯಾಚಲ್ಲಿ ಒಬ್ಬರೇ ಒನ್ ಮ್ಯಾನ್ ಆರ್ಮಿ ಥರ ನಿಂತ್ಕೊಂಡು ಹೊಡಿತಾ ಇರ್ತಾರೆ. ಬಟ್ ಈ ಒಂದು ಸೀಸನ್ ಅದೇ ಕೆಲಸನೇ ಮಾಡ್ತಾರೆ. ವೆಲ್ ಪ್ಲೇಡ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಈ ಒಂದು ಸೀಸನ್ ಪಂಜಾಬ್ ಅವರು ಈ ಒಂದು ಸಿಚುವೇಶನ್ ಇರೋದಕ್ಕೆ ಶಶಾಂಕ್ ಸಿಂಗ್ಗೆ ಕಾರಣ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಡೌಟ್ಗಳೇ ಇಲ್ಲ. ಬಿಕಾಸ್ ಆ ಲೆವೆಲ್ಗೆ ಕ್ಯಾಚಿಂಗ್ ಕೂಡ ಬಿಟ್ಟಿದ್ದು, ಒಂದು ಮ್ಯಾಚು ಕೂಡ ಬಿಟ್ಟಿದ್ದಾರೆ. ಆ್ಯಂಡ್ ಅಜ್ಮತುಲ್ಲಾ ಒಮರ್ಜಾಯಿ ಸೊ ಲಾಸ್ಟ್ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿದ್ದು. ಬಟ್ ಈ ಒಂದು ಮ್ಯಾಚಲ್ಲಿ ಯಾವ್ದಾರ ಫಿನಿಶಿಂಗ್ ಟಚ್ ಅಂತೂ ಬರಲ್ಲ ಬಿಡಿ. ಬಟ್ ಪಂಜಾಬ್ಗೆ ಇಲ್ಲಿಂದ ಸಖತ್ ಕಷ್ಟ ಇದೆ, ಬಿಕಾಸ್ ಪಾಯಿಂಟ್ಸ್ ಟೇಬಲ್ ಇಲ್ಲಿಂದ CSG ರೇಸಲ್ಲಿದ್ದಾರೆ. ಇವಾಗ ರಾಜಸ್ಥಾನ್ ರಾಯಲ್ಸ್ ಅವ್ರ ಮ್ಯಾಚ್ ನಡೀತಾ ಇದೆ, ಫೈರ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಸೂರ್ಯವಂಶಿ ಒಂದು ಮ್ಯಾಚಲ್ಲಿ. ಸೊ ಇಲ್ಲಿಂದ ಪಂಜಾಬ್ ಅವ್ರಿಗೆ ಪ್ಲೇ ಆಫ್ಗೆ ಬರೋದು ತುಂಬ ಕಷ್ಟ ಇದೆ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಅವ್ರು ಯೋಚನೆ ಕೂಡ ಮಾಡೋಕ್ಕಾಗಲ್ಲ, ಬಿಕಾಸ್ ಬೇರೆ ಟೀಮ್ಗಳೆಲ್ಲ ಒಳ್ಳೆ ಕಾಂಪಿಟೇಷನ್ ನಡೀತಾ ಇದೆ. ಪಂಜಾಬು ಸೊ ನನ್ನ ಪ್ರಕಾರ ಸಖತ್ ಡೌಟ್ ಇದೆ, GT ಅಗೇನೆಸ್ಟ್ ಗೆದ್ದರೂ ಕೂಡ. ಇಷ್ಟೇ ಇವತ್ತಿನ ಮ್ಯಾಚಲ್ಲಿ ನಡೆದಿದ್ದು. ಬಟ್ ವಿರಾಟ್ ಕೊಹ್ಲಿ ಫೀಲ್ಡಿಂಗ್ ಅಂತೂ ನನಗಂತೂ ಸಖತ್ ಇಂಪ್ರೆಸ್ ಮಾಡಿಸ್ತು ಮಗ. ಇಂಪ್ರೆಸ್ ಅಂತೂ ನೆಕ್ಸ್ಟ್ ಲೆವೆಲ್ ಹೋಗಿ ನಾವು ಹೊಡೆದು ಕೆಚ್ಚಿದ್ದೀನಿ ಅಂಡು ಫೈರ್ ಅಗ್ರೆಷನು ಫೀಲ್ಡ್ ತುಂಬ ವಿರಾಟ್ ಕೊಹ್ಲಿ ಇವತ್ತು ಫುಲ್ಲು ಫೈರ್ ಆಗಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ 49 ಅಂತ ಆಲ್ ಔಟ್ ಅಂತ ಟ್ರೋಲ್ ಮಾಡಿದ್ದು ನಮ್ಮ RCBನ ಮಾಡಿರೋದು KKR 2017 ಸೊ ಅವ್ರು ಮಾಡಿದ್ರೆ ಒಂದು ಅದಕ್ಕೆ ಬೆಲೆ ಇರುತ್ತೆ, ಒಂದು ರೀಸನ್ ಇರುತ್ತೆ, ಒಂದು ಮೀನಿಂಗ್ ಇರುತ್ತೆ. ಪಂಜಾಬ್ ಮಾಡಿದ್ರೆ ಏನು ಮೀನಿಂಗ್ ಇರುತ್ತೆ, ಪಂಜಾಬ್ ಅವ್ರು ಮಾಡಿಬಿಟ್ಟು ತೋರಿಸ್ಬಿಡ್ಬೇಕು, ಆಮೇಲೆ ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ ನಾವು RCB ಫ್ಯಾನ್ಸ್ ಸರಿಯಾಗೆ ಮಾಡಿದ್ದೀವತ್ತು. ಹೋಗ್ಲಿ ಬಿಡಿ, ಎಷ್ಟು ಮಾತಾಡೋದ. ಬಟ್ ಪಂಜಾಬ್ ಅಂತೂ ಬ್ಯಾಡ್ ಸೀಸನ್ ಅಂತಲೇ ಹೇಳ್ತೀನಿ. ಸ್ಟಾರ್ಟಿಂಗ್ ಸೀಸನ್ನು 7ರಲ್ಲಿ 6ಕ್ಕೆ 6 ಮ್ಯಾಚು ಕೂಡ ಗೆದ್ದುಬಿಟ್ಟು ಇವಾಗ ಹೊಗೆ ಹಾಕ್ಕೊಂಡು ಪಂಜಾಬ್ ಅವರು ಕಂಪ್ಲೀಟಾಗಿ ಈ ಒಂದು
IPL ಇಂದ ಆಚೆ ಹೋಗ್ತಾ ಇದ್ದಾರೆ. 6ಕ್ಕೆ 6 ಮ್ಯಾಚ್ ಕೂಡ ಸೋತಿದ್ದಾರೆ. ಬಟ್ ಶ್ರೇಯಸ್ ಅಯ್ಯರ್ ಸೀರಿಯಸ್ ಆಗಿ ಆಕ್ಚುಲಿ ಶ್ರೇಯಸ್ ಅಯ್ಯರ್ಗೆ ಒಳ್ಳೆ ಆಪರ್ಚುನಿಟಿ ಇತ್ತು ಈ ಒಂದು ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ಆಗೋದಕ್ಕೆ. ಈ ಒಂದು ಸಲ ಏನಾದರೂ ಶ್ರೇಯಸ್ ಅಯ್ಯರ್ ಮತ್ತೆ ಪಂಜಾಬ್ನ ಪ್ಲೇ ಆಫ್ ಆ್ಯಂಡ್ ಫೈನಲ್ಸ್ಗೆ ಕರ್ಕೊಂಡು ಹೋಗಿದ್ರೆ ಟೀಮ್ ಇಂಡಿಯಾದಲ್ಲಿ ಇವ್ರಿಗೆ ಟೆಸ್ಟ್ ಅಂತ ಹೇಳ್ತೀನಿ, T20 ಚಾನ್ಸ್ನ ಕೊಡ್ತಾ ಇದ್ರು ಕ್ಯಾಪ್ಟನ್ ಆಗಿ. ಬಟ್ ಅಲ್ಲಿ ಚಾನ್ಸ್ ಕೂಡ ಕೊಡ್ತಾ ಇದ್ರು T20. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಚಾನ್ಸನ್ನು ಮಿಸ್ ಆಗುತ್ತಾ ಅಂತ ಥಿಂಕ್ ಮಾಡಬೇಕು. ಬಿಕಾಸ್ ಶ್ರೇಯಸ್ ಅಯ್ಯರ್ ಸಖತ್ ಕಷ್ಟಪಟ್ಟಿದ್ದಾರೆ ಮಗ, ಓಕೆನಾ. ಸೊ ಇಷ್ಟೆಲ್ಲ ಮಾತಾಡಿದ್ದು ಓಕೆ, ಬಟ್ ಶ್ರೇಯಸ್ ಅಯ್ಯರ್ ಒಳ್ಳೆ ಕ್ಯಾಪ್ಟನ್ನು, ಅದ್ರಲ್ಲಿ ಡೌಟೇ ಇಲ್ಲ. ಬಿಕಾಸ್ KKRನ ಚಾಂಪಿಯನ್ಸ್ ಮಾಡಿದ್ದಾರೆ, ಪಂಜಾಬ್ ಅವರು ಎಷ್ಟೋ ವರ್ಷಗಳಾದಮೇಲೆ ಫೈನಲ್ಸ್ಗೆ ಬಂದಿದ್ದಾರೆ, ಡೆಲ್ಲಿ ಕ್ಯಾಪಿಟಲ್ಸನ್ನು ಚಾಂಪಿಯನ್ಸ್ ಮಾಡಿದ್ದಾರೆ. ಸೊ ಪಂಜಾಬ್ ಈ ಒಂದು ಸೀಸನ್ ಸಕ್ಸಸ್ಫುಲ್ ಇಯರ್ ಆಗಿ ಹೋಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಡೌನ್ ಫಾಲ್ ಸ್ಟಾರ್ಟ್ ಆಗಿದ್ದು. ಅದು ಬಿಟ್ಟರೆ ಶ್ರೇಯಸ್ ಅಯ್ಯರ್ ಕಡೆಯಿಂದ ಫೀಲ್ಡಿಂಗು, ಬ್ಯಾಟಿಂಗು, ಕ್ಯಾಪ್ಟನ್ಸಿ ಅಂತೂ ನೆಕ್ಸ್ಟ್ ಲೆವೆಲು. ಬಟ್ ಈ ಒಂದು ಟೀಮಲ್ಲಿ ಆಕ್ಚುಲಿ ಮಿಸ್ಟೇಕ್ಸ್ಗಳಾಗಿದ್ದು ಅಂತ ಹೇಳಿದ್ರೆ ಫೀಲ್ಡಿಂಗಲ್ಲೇ ಈ ಒಂದು ಪೊಸಿಷನ್ ಇರೋದು ಪಂಜಾಬ್ ಅವರು. ಏನೂ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಇದರಿಂದ ಲೆಸನ್ನ ಕಲ್ತ್ಕೊಬರ್ಬೇಕು. ಬಟ್ ಶಶಾಂಕ್ ಸಿಂಗ್ ಇನ್ಮೇಲೆ ಯಾವುದೇ ಕಾರಣಕ್ಕೂ ಕ್ಯಾಶ್ನ ಬಿಡಕ್ಕೆ ಹೋಗ್ಬೇಡಿ. ಡೈಲಿ 1,000 ಕ್ಯಾಶ್ನ ಹಿಡಿದು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಈ ಒಂದು ಸೀಸನ್ ಮತ್ತೆ ಕಂಬ್ಯಾಕ್ನ ಮಾಡಿ ನೆಕ್ಸ್ಟ್ ಸೀಸನ್ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ನನ್ನ ಸ್ವಂತ ಆನೆಸ್ಟ್ ಆಗಿ ಒಂದು ರಿವ್ಯೂನ ಬಾರದು ಬಿಡಿ ಅಷ್ಟೇ. RCB ಈ ಒಂದು ಸೀಸನ್ ಫಸ್ಟ್ ಟೀಮು ಕ್ವಾಲಿಫೈ ಆಗಿರೋದು ಪ್ಲೇ ಆಫ್ಗೆ. ಜೈ RCB. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. See you.